ಹಲೋ ವೀಕ್ಷಕರೇ, ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಆಗಲಿ, ನಿಮ್ಮ ಕೂದಲು ತುಂಬಾ ಬಿಳಿ ಕೂದಲ ಸಮಸ್ಯೆದಿಂದ ಹೊಟ್ಟಿನ ಸಮಸ್ಯೆ, ಕೂದಲು ಉದುರುವಂಥ ಸಮಸ್ಯೆ ಇವೆಲ್ಲ ಕೂಡ ಕಾಡ್ತಾ ಇರುವಂಥದ್ದು ಯಾವುದರಿಂದಪ್ಪ ಅಂದರೆ ಕೆಮಿಕಲ್ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡ್ತಾ ಹೋದರೆ ನಮಗೆ ಇಷ್ಟೆಲ್ಲ ಸಮಸ್ಯೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳನ್ನು ಯೂಸ್ ಮಾಡಿ ನಿಮಗೂ ಕೂಡ ನಿಮ್ಮ ಕೂದಲಿನ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳಿ. ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ 100% ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾದರೆ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇರುವಂಥ ಹೇರ್ ಪ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಇದು ಕಲರ್ ಬಂದಿರೋಂಥದ್ದು ನೋಡ್ಬೋದು. ನ್ಯಾಚುರಲ್ ಆಗಿ ಹೇರ್ ಕಲರ್ ನೋಡಿ ಸ್ನೇಹಿತರೆ. ಇದನ್ನು ನೀವು ಹೇರಿಗೆ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ಬಿಡುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಹಾಗಾದರೆ ಯಾಕೆ ತಡ ಮಾಡೋದು, ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ನೀವು ಕೂಡ ಬಳಸ್ತಾ ಇರ್ಬೋದು. ಅದು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಸ್ನೇಹಿತರೆ, ನಾವು ಹೇರ್ ಪ್ಯಾಕನ್ನು ಯಾವುದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಯೂಸ್ ಮಾಡುವಂಥದ್ದು ಕಬ್ಬಿಣದ ಕಡಾಯಿಯನ್ನು ಯೂಸ್ ಮಾಡ್ತಿರ್ತೀನಿ. ಅದು ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಇದನ್ನು ನ್ಯಾಚುರಲ್ ಆಗಿ ಬಿಳಿ ಕೂದಲಿಗೆ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ನೋಡಿ, ನಾನು ಇವಾಗ ಕಬ್ಬಿಣದ ಕಡೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫಸ್ಟು ಹಾಕ್ತಾ ಇರುವಂಥದ್ದು ಕಲೋಂಜಿ ಕಾಳು. ಕಲೋಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಅಂತೀವಿ ಸ್ನೇಹಿತರೆ. ಇದು ನಮ್ಮ ಹೇರ್ನು ಕೂದಲನ್ನು ತುಂಬಾ ಬಿಳಿ ಕೂದಲ ಸಮಸ್ಯೆ ಆದರೆ ಕಪ್ಪು ಮಾಡುತ್ತೆ. ಅದರ ಜೊತೆಗೆ ನಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ನಮ್ಮ ಕೂದಲು ಜಾಸ್ತಿನೇ ಈ ಥರ ಕಪ್ಪಾಗಿ ಉಳಿಬೇಕಂದ್ರೆ ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಹೇರ್ ತುಂಬಾ ಕಪ್ಪಾಗಿ ಉಳಿಯುತ್ತೆ. ಹಾಗಾಗಿ ನೋಡಿ, ಫಸ್ಟ್ ತೊಗೊಂಡಿರೋಂಥದ್ದು ಕಲೋಂಜಿ ಅಂತೀವಿ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತಾರೆ. ಮಾರ್ಕೆಟ್ನಲ್ಲಿ ಕೊಡ್ತಾರೆ ಸ್ನೇಹಿತರೆ. ನೀವು ಕಪ್ಪು ಜೀರಿಗೆ ಕೂಡ ಅನ್ಬೋದು, ಇಲ್ಲಾಂದರೆ ಕಲೋಂಜಿ ಕಾಳು ಅನ್ಬೋದು. ಈ ಥರ ನೋಡಿ, ನಾನು ಒಂದು 2-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಥರ ಸ್ಪೂನಿಂದ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದು ಆಲ್ಮೋಸ್ಟ್ ನೋಡಿ ಕಪ್ಪಾಗಿರುತ್ತೆ. ಅದ್ರ ಜೊತೆ ಇನ್ನೂ ಸ್ವಲ್ಪ ನಾವು ಫ್ರೈ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಆಮೇಲೆ ಹಾಕ್ತಾ ಇರೋವಂಥದ್ದು ಲವಂಗ. ಲವಂಗ ಕೂಡ ನಮ್ಮ ಹೇರ್ ಗ್ರೋತ್ನೆಸ್ ಮಾಡುತ್ತೆ. ನಮ್ಮ ಹೇರ್ನಿಂದ ಎಲ್ಲ ಹೊಟ್ಟಿನ ಸಮಸ್ಯೆ ಆಗಲಿ, ನಮ್ಮ ಕೂದಲು ಜಾಸ್ತಿ ದಟ್ಟವಾಗಿ ದೃಢವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ನಾವು ಬಿಳಿ ಕೂದಲಿಗೆ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಅದಕ್ಕೆ ಒಂದು 5 ಲವಂಗ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಲವಂಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಸಣ್ಣ ಏಜ್ ಮಕ್ಕಳಲ್ಲಿ ಆದರೂ ಕೂಡ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇರುವಂಥದ್ದು ದೊಡ್ಡ ಏಜವರಿಗೆ ನಡೆಯುತ್ತೆ. ಸಣ್ಣ ಮಕ್ಕಳಲ್ಲಿ ಏಜ್ ಇರುವಂಥ ಮಕ್ಕಳಿಗೆ ನಾವು ಯಾವುದೇ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಅವರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಈ ಥರ ನ್ಯಾಚುರಲ್ ಇರುವಂಥ ಹೇರ್ ಪ್ಯಾಕ್ಗಳನ್ನು ನೀವು ಕೂಡ ಬಳಸ್ಬೋದು. ಅವರಿಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಇವಾಗ ನೋಡಿ, ಕಲೋಂಜಿ ಕಾಳು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿ ಒಂಥರ ಎಣ್ಣೆ ಥರ ಕಾಣಿಸುತ್ತೆ ನೋಡಿ, ಶೈನಿಂಗ್ ಆಗಿ. ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡಲೇಬೇಕು. ಹಾಗೆ ನೋಡಿ, ಲವಂಗ ಕೂಡ ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ, ಉಬ್ಬುತ್ತೆ ನೋಡಿ. ಈ ಥರ ಪೂರ್ತಿಯಾಗಿ ಕಪ್ಪಾಗಬೇಕು, ಅಲ್ಲಿವರೆಗೂ ಇದನ್ನು ಕೂಡ ಖಂಡಿತವಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ಇದನ್ನು ಯಾವ ರೀತಿಯಾಗಿ ಹೇರಿಗೆ ಕೂಡ ಯೂಸ್ ಮಾಡಬೇಕಂತ ಕೂಡ ನಿಮಗೆ ಹೇಳಿಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ ನೋಡಿ, ಕೆಮಿಕಲ್ ಮೆಹಂದಿಗಳನ್ನು ನಾವು ಬಳಸ್ತಾ ಹೋದರೆ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಮತ್ತು ಒಬ್ಬೊಬ್ಬರಿಗೆ ಜಾಸ್ತಿ ಎಲರ್ಜಿ ಟೈಪ್ ಇರುತ್ತೆ, ಅವರಿಗೆ ಯೂಸ್ ಮಾಡೋದಕ್ಕೆ ಆಗಲ್ಲ ಅನ್ನೋರು ಕೂಡ ಇದನ್ನು ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ. ಇವಾಗ ಎಷ್ಟು ಶೈನಿಯಾಗಿ ಬಂದಿರೋಂಥದ್ದು ಕಲೋಂಜಿ ಕಾಳಾಗಲಿ ಲವಂಗವಾಗಲಿ, ಇಷ್ಟು ಇಲ್ಲಿವರೆಗೂ ಕೂಡ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ತುಂಬಾ ಈಸಿ ಮೆಥಡ್ ಸ್ನೇಹಿತರೆ. ಕಡಿಮೆ ಸಮಯದಲ್ಲಿ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ದಿಢೀರವಾಗಿ ನಿಮ್ಮ ಹೇರಿಗೆ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ತಲೆ ವಾಶ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅನ್ನೋರು ಕೂಡ ಇದನ್ನು ಹಾಗೇ ಕೂಡ ಇಟ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿ ಈಸಿಯಾಗಿ ವರ್ಕ್ ಮಾಡುತ್ತೆ. ಇವಾಗ ಫ್ರೈ ಮಾಡಿದಾಯಿತು. ಫ್ರೈ ಮಾಡಿದಾದ್ಮೇಲೆ ಪೂರ್ತಿ ತಣ್ಣಗಾಗೋವರೆಗೂ ಕೂಡ ಬಿಡಬೇಕು. ತಣ್ಣಗಾದ್ಮೇಲೆ ಅದೇ ನೋಡಿ, ಕಬ್ಬಿಣದ ಕಡೆಯಲ್ಲಿ ನಾನು ಈ ಥರ ಕುಟ್ತಾ ಇದ್ದೀನಿ. ಯಾಕಂದರೆ ಕಬ್ಬಿಣದ ಕಡೆಯಲ್ಲಿ ಈ ಥರ ಕುಟ್ಟೋದ್ರಿಂದ ಕಬ್ಬಿಣದ ಅಂಶ ಮತ್ತು ಅದರ ಜೊತೆಗೆ ನೋಡಿ ಈ ಥರ ಲವಂಗ ಮತ್ತು ಇದು ಕಲೋಂಜಿ ಇವೆರಡೂ ಕೂಡ ಚೆನ್ನಾಗಿ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ತೋರಿಸ್ತೀನಿ ನೋಡಿ ಸೈಡಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿ ನಾನು ಈ ಥರ ಕುಟ್ತಾ ಇದ್ದೀನಿ ಅಂತ. ಇದೇ ಮೇನ್ ಪಾಯಿಂಟ್ ನೋಡಿ ಸ್ನೇಹಿತರೆ. ನಮ್ಮ ಹೇರ್ ಗ್ರೋತ್ನೆಸ್ ಆಗಲಿ, ನಮ್ಮ ಹೇರಿಗೆ ಬಿಳಿ ಕೂದಲ ಬರಬಾರ್ದು ಅಂದರೆ ಈ ಥರ ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಥರ ರೆಡಿ ಆಗ್ತಾ ಇರೋಂಥದ್ದಂತ. ಅಲ್ಲಿವರೆಗೂ ಕೂಡ ನಾನು ಸಣ್ಣವಾಗಿ ಪೂರ್ತಿಯಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ದಿಢೀರವಾಗಿ ಹೇರಿಗೆ ಯೂಸ್ ಮಾಡೋಕ್ಕೂ ಕೂಡ ಸಲೀಸಾಗುತ್ತೆ. ಇವಾಗ ನೋಡಿ, ಗಡ್ಡ ಮೀಸೆ ಆಗಲಿ, ನಾವು ಹೇರ್ ಬಿಳಿ ಕೂದಲು ಗಡ್ಡ ಮೀಸೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಇವಾಗ ಇದನ್ನು ನಾನು ತೋರಿಸ್ತೀನಿ ಒಂದು ಬಟ್ಲಲ್ಲಿ ಹಾಕಿ. ಇದು ಈ ಥರ ಗಟ್ಟಿಯಾಗಿ ಕೂಡ ಬಟ್ಲಲ್ಲಿ ಹಾಕಿ ಇಟ್ಟಿರುವಂಥದ್ದು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೋದು. ಇಲ್ಲ ಅಂದರೆ ಇದಕ್ಕೆ ಏನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ನಾವು ಹೇರಿಗೆ ಯೂಸ್ ಮಾಡುವಾಗ ಒಂದು ಇದರಲ್ಲಿ ಹಾಕಬೇಕಾಗತ್ತೆ. ಅದು ಏನಪ್ಪ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ,
ಅದು ಕೂಡ ಮೇನ್ ಪಾಯಿಂಟ್ ಅನ್ಬೋದು. ಏನಪ್ಪ ಅಂದರೆ ನೋಡಿ, ನಮ್ಮ ಹೇರ್ ಗ್ರೋತ್ನೆಸ್ ಮಾಡುತ್ತೆ, ನಮ್ಮ ಕೂದಲು ಕೂಡ ಚೆನ್ನಾಗಿ ನಮ್ಮ ಕೂದಲಿಗೆ ಬೇಕಾಗುವಂಥದ್ದು ಏನಪ್ಪ ಅಂದರೆ ಅದಕ್ಕೆ ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಫಸ್ಟಿಗೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಥರ ಬಿಟ್ಕೊಂಡಿರೋಂಥದ್ದು ನೋಡಿ, ಕಾಡಿಗೆ ಥರ ರೆಡಿಯಾಗಿರೋವಂಥದ್ದು. ಹಾಗೆ ನೋಡಿ ಇವಾಗ ಇದಕ್ಕೆ ಒಂದು 4 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. 4 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡ್ಬಿಡಿ, ಜಾಸ್ತಿ ಕೂಡ ಬೇಡ. 4 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸಿದ ತಕ್ಷಣ ನೋಡಿ ಕಲರ್ ಮತ್ತೆ ಗಾಢವಾಗಿ ಬರುತ್ತೆ. ಎಷ್ಟು ಗಾಢವಾಗಿ ಅಂತ ನೋಡಿ. ಕೊಬ್ಬರಿ ಎಣ್ಣೆ ನಮ್ಮ ಹೇರಿಗೆ ಬೇಕೇ ಬೇಕು. ಕೊಬ್ಬರಿ ಎಣ್ಣೆ ಇದ್ದರೆ ನಮ್ಮ ಕೂದಲು ಗ್ರೋತ್ನೆಸ್ ಆಗುತ್ತೆ, ಕೂದಲು ಉದುರುವಂಥ ಸಮಸ್ಯೆ ತಡೆಗಟ್ಟುತ್ತೆ. ಅದು ನಮ್ಮ ಜೊತೆಗೆ ನಾವು ಇದನ್ನು ಹೇರ್ ಪ್ಯಾಕ್ ರೀತಿಯಾಗಿ ಕೂಡ ಕೊಬ್ಬರಿ ಎಣ್ಣೆ ಇದರಲ್ಲಿ ಕೂಡ ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಲರ್ ರೆಡಿ ಆಯ್ತಂತ. ಇದೇ ನೋಡಿ ನಮ್ಮ ಹೇರಿಗೆ ಶೈನಿಂಗ್ ಆಗಿ ಕಲರ್ ಕೂತ್ಕೊಳ್ಳುತ್ತೆ. ನಾವು ತಲೆ ವಾಶ್ ಮಾಡಬೇಕಂದ್ರೂ ಕೂಡ ನಾವು ಶಾಂಪೂ ಮಾತ್ರ ಬಳಸಬಾರ್ದು, ನಾರ್ಮಲಿ ತಲೆ ವಾಶ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಿ, ನಿಮ್ಮ ಕೂದಲು ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪಾಗಿಬಿಡುತ್ತೆ. ಖಂಡಿತವಾಗಿ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕೂಡ ಬಳಸ್ಬೋದು. ಎಷ್ಟೇ ಏಜ್ ಆದರೂ ಕೂಡ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.